ನೀವೇ ಹೇಳಿದ ಹಾಗೆ ಆತನು ಕೂಡ ಈ ಪ್ರಕರಣದ ಒಂದು ಭಾಗ ಆಗ್ತಾನೆ. ಆತನನ್ನ ವಿಚಾರಣೆ ಮಾಡೋದು ಮುಖ್ಯ ಆಗತ್ತೆ, ಆತನಿಗೆ ಭದ್ರತೆ ಕೊಡೋದು ಮುಖ್ಯ ಆಗತ್ತೆ. ಆತನಿಗೂ ಜೀವ ಭಯ ಬರಬಹುದು. ಯಾರೋ ಒಬ್ರು ಕಲ್ಪಿಟ್ ಇದ್ದಾರೆ ಅನ್ನೋದಾದ್ರೆ ಆತನ ಮೇಲೂ ಅಟ್ಯಾಕ್ ಗಳಾಗಬಹುದು. ಖಂಡಿತವಾಗಿ ಸತ್ಯ ಹೊರ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಖಂಡಿತವಾಗಿ ಈ ನಿಟ್ಟಿನಲ್ಲಿ ಆತನನ್ನ ರಾಜಾರೋಷವಾಗಿ ಬಿಟ್ಟಿದ್ದು ಎಷ್ಟು ಸರಿ? ಇಲ್ಲ, ಕಾನೂನು ರೀತಿಯಲ್ಲಿ ಅವನು ಒಂದು ಅಪರಾಧಿಯೇ. ಅವನು ಕೋ ಅಕ್ಯೂಸ್ಡ್ ಅಂತ ಏನು ಕರಿತೀವಿ ನಾವು, ಅವನನ್ನು ಅಪರಾಧಿ ಸ್ಥಾನದಲ್ಲಿಯೇ ನಾವು ಟ್ರೀಟ್ ಮಾಡಬೇಕು. ಅದೇ ರೀತಿಯಲ್ಲಿ ಅವನು ತಪ್ಪಿತಸ್ಥನೇ ಅನ್ನುವ ಕಾರಣವನ್ನು ಹಿಡ್ಕೊಂಡು ಅದಕ್ಕೆ ಬೇಕಾಗುವಂತಹ ತನಿಖೆ, ಅದಕ್ಕೆ ಬೇಕಾಗುವಂತಹ ಕಾನೂನು ಕ್ರಮಗಳನ್ನ ಅರೆಸ್ಟ್ ಮಾಡಿ ಕಸ್ಟಡಿಯಲ್ಲಿ ಇಡುವಂತ, ನಾನು ಆಗ ಹೇಳಿದಾಗೆ ಕಸ್ಟಡಿಯಲ್ಲಿ ಇಡುವಂತದ್ದು SIT ಅವರಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಯಾರು ಕ್ರಮ ಕೈಗೊಳ್ಳುವ ಪೊಲೀಸ್ ಅಧಿಕಾರಿಗಳು ಅದನ್ನು ಮಾಡಲೇಬೇಕು. ವಕೀಲ್ರೆ, ಆತ ಸಾಕ್ಷಿ ಆಗ್ತಾನ ಅಪರಾಧಿ ಆಗ್ತಾನ? ಅವನು ಅಪರಾಧಿ ಆಗ್ತಾನೆ. ಅವನು ಅಪರಾಧಿ ಆಗಲೇಬೇಕು. ಯಾಕಂದ್ರೆ ಅವನು ಅವ್ರ ಜೊತೆಗೆ ಸೇರ್ಕೊಂಡು ಮಾಡಿದೀನಿ ಅಂತ ಹೇಳುವಂತಹ ವಿಷಯವನ್ನು ಒಪ್ಕೊಂಡಿದ್ದರಿಂದ ಅವ ಅದರಲ್ಲಿ ಒಂದು ಅಪರಾಧಿಯೇ ಆಗ್ತಾನೆ. ಕೋ ಕನ್ಸ್ಪೈರರ್ ಅಂತ ಹೇಳ್ತೀವಿ ನಾವು ಅದನ್ನ ಇಂಗ್ಲಿಷ್ ನಲ್ಲಿ. ನಮ್ಮ ಇಂಡಿಯನ್ ಪೀನಲ್ ಕೂಡ ಅಥವಾ ಕ್ರಿಮಿನಲ್ ಪ್ರೊಸೀಜರ್ ಅಲ್ಲಿ ಕೋ ಕಾನ್ಸ್ಪಿರೇಟರ್ ಅಂತ ಹೇಳ್ತೀವಿ. ಸೊ ಅವನು ಅದರಲ್ಲಿ ಸೇರ್ಕೊಂಡು ಶಾಮೀಲಾದವನಾಗಿದ್ದಕ್ಕೋಸ್ಕರ ಅವನನ್ನು ಕೋ ಅಕ್ಯೂಸ್. ಹಂಗಾದ್ರೆ ತನಿಖಾ ತಂಡದ ಗಮನಕ್ಕಿದೆ ಯಾಕೆ ಅರ್ಥ ಆಗುವುದಿಲ್ಲ? ಇದೆಷ್ಟು ಗಂಭೀರವಾಗಿ ಆತನ ವಿಚಾರವನ್ನು ಪರಿಗಣಿಸೋದಿಲ್ಲ. ಆತನನ್ನು ಯಾಕೆ ಹಾಗಾದ್ರೆ ರಾಜಾರೋಷವಾಗಿ ಬಿಟ್ರು? ತನಿಖಾ ತಂಡದವರು ಅದನ್ನ ಇನ್ನೂ ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಇದ್ದ ಕಾರಣ ಮೋಸ್ಟ್ಲಿ ಅವರನ್ನ ಅದನ್ನ ಅಲ್ಲಿ ಇಟ್ಕೊಂಡಿದ್ದಾರೆ, ಅವನನ್ನ ಇದು ಮಾಡ್ತಾರೆ. ಆದ್ರೆ ಅವನನ್ನ ಹಾಗೆ ರಾಜಾರೋಷವಾಗಿ ಬಿಡುವಂತದ್ದು ತಪ್ಪು. ಅವನನ್ನು ಹದ್ದುಬಸ್ತಲ್ಲಿ ಇಟ್ಕೊಂಡು ಅವನು ಎಲ್ಲಿಯೂ ಇದು ಮಾಡದಿದ್ದಾಗ, ಇನ್ನು ಫರ್ದರ್ ಏನು ಬೆಳೆದಿದ್ದದ್ದು ಮಾಡದಾಗೆ ನೋಡ್ಕೊಳ್ಳುವ ಜವಾಬ್ದಾರಿ SITಗೆ ಇದೆ. ಮತ್ತೊಬ್ರು ಕಾಲರ್ ಇದ್ದಾರೆ ವಕೀಲರೇ. ನೋಡಿ, ಚಳ್ಳಕೆರೆಯಿಂದ ಕುಬೇರ್ ಅಂತ ಹೇಳಿ. ಕುಬೇರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಕುಬೇರ್ ಅವರೇ, ಹೇಳಿ ಏನ್ ಪ್ರಶ್ನೆ ಇದೆ? ನನ್ನದೊಂದು 3 ಇದೆ ಸರ್. ಹೇಳಿ ಹೇಳಿ ಹೇಳಿ. ಈಗ ರಾಜ್ಯ ಸರ್ಕಾರ ಪೂರ್ವಗ್ರಹ ಪೀಡಿತರಾಗಿ SIT ರಚನೆ ಮಾಡಿದೆ ಅನ್ನೋದು ಒಂದು ಪ್ರಶ್ನೆ ಸರ್. ಇದು ಯಾರೋ ಒಬ್ಬ ಕುಬೇರ್ ಅವರೇ ಮಾತಾಡಿ. ಕುಬೇರ್, ನಮ್ ಧ್ವನಿ ಕೇಳಿಸ್ತಾ ಇದೆಯಾ? ಈ ಎರಡನೇದು ಹಿಂದೂ ಧಾರ್ಮಿಕ ನಮ್ದು ಭಾವನೆಗಳಿಗೆ ಪೆಟ್ಟು ಎರಡನೇದು. ಓಕೆ, ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ ಕುಬೇರ್ ಅವರೇ. ನೆಟ್ವರ್ಕ್ ಇರೋ ಕಡೆ ಬಂದು ಕಾಲ್ ಮಾಡಿ. ನಾಗರಾಜ್ ಅಂತ ಹೇಳಿ ನಂಜನಗೂಡಿಂದ. ನಾಗರಾಜ್ ಅವರೇ ನಮಸ್ಕಾರ. ಹೇಳಿ, ಈ ಪ್ರಕರಣದ ತನಿಖೆ ಎತ್ತ ಸಾಗ್ತಿದೆ ಅಂತ ತಮ್ಗನಿಸ್ತಿದೆ? ಇದು ಪ್ರಕರಣ ಸುಳ್ಳು ಪ್ರಕರಣ ಅಂತ ನಮ್ಗ ಗೊತ್ತಾದ. ಆ ವ್ಯಕ್ತಿ ಮೊಕವಾಳ ಹಾಕೋಣಲ್ಲ. ಮಾತಾಡಿ ಮಾತಾಡಿ. ಈ ಪ್ರಕರಣ ಮುಂದಕ್ಕೆ ಹೋಗ್ಲಿ. ನಾಗರಾಜ್ ಅವರೇ, ಟಿವಿ ನೋಡಿ ಮಾತಾಡಬೇಡಿ. ತೆಗೆದ್ಬಿಟ್ಟು ಮೊದ್ಲು ಕರ್ನಾಟಕದ ಜನತೆ ನೋಡ್ಬೇಕು ಅನ್ನೋ ಮಟ್ಟಕ್ಕೆ ಅವ್ನು ಮುಖವಾಡ ತಯಾರಿ ಮೊದಲು. ನಾಗರಾಜ್ ಅವರೇ, ಟಿವಿ ನೋಡಿ ಮಾತಾಡಬೇಡಿ. ನಿಮ್ಮ ಮಾತು ಕೇಳಿಸ್ತಿದ್ದೆ ನಾಗರಾಜ್ ಅವರೇ, ಟಿವಿ ನೋಡಿ ಮಾತಾಡಬೇಡಿ. ಏನ್ ಪ್ರಶ್ನೆ ಇದೆ ತಮ್ದು? ತಮ್ಮ ಅಭಿಪ್ರಾಯ ಏನು ತಿಳಿಸಿ. ಓಕೆ, ಥ್ಯಾಂಕ್ ಯು. KG ನಾಣಯ್ಯ ಅಂತ ಮತ್ತೊಬ್ರು. ನಮಸ್ಕಾರ KG ನಾಣಯ್ಯ ಅವರೇ, ಹೇಳಿ ಏನ್ ಹೇಳ್ತೀರಿ ಈ ಪ್ರಕರಣದ ಬಗ್ಗೆ? KG ನಾಣಯ್ಯ ಅವರೇ ಕೇಳಿಸ್ತಿದ್ಯಾ? KG ನಾಣಯ್ಯ ಅವರೇ, ನಿಮ್ ಏನ್ ಪ್ರಶ್ನೆ ಇದೆ ಕೇಳಿ. ಕೇಳಿಸ್ತಾ ಇದೆಯಾ ಪ್ರಶ್ನೆ? ಅಲ್ಲ, ಪ್ರಶ್ನೆ ಹೇಳ್ಬೇಕಾ? ಹೇಳಿ ಹೇಳಿ ಹೇಳಿ, ಏನಿದೆ ನಿಮ್ ವಿಚಾರ, ಏನಿದೆ ತಿಳಿಸಿ. ಅಲ್ಲ ರೀ, ಅವನಿವಾಗ ನಿಗೂಢ ವ್ಯಕ್ತಿ ಅಂತ ಇದ್ದಾನೆ ಅಲ್ಲ. ಹಲೋ, ಹೇಳಿ ಹೇಳಿ. ಅವನು ದುಡ್ಡು ಇಸ್ಕೊಂಡ್ಬಿಟ್ಟು ಕೆಲಸ ಮಾಡಿದಾನಲ್ವಾ? ಅವನನ್ನು ಬಿಟ್ಟಿ ಮಾಡಿದಾನ? ಅವನು ದುಡ್ಡು ಇಸ್ಕೊಂಡು ಕೆಲಸ ಮಾಡಿದ್ದಾನೆ. ಅದಕ್ಕೆ ಮುಗಿದೋಯ್ತು ಕತೆ. ಈ SIT ಫಾರ್ಮ್ ಮಾಡೋದು, ಈ ಸರ್ಕಾರದವ್ರು ಮಾಡೋದು, ಅವ್ರ ಅಪ್ಪನ ಮನೆಯಿಂದ ಬರ್ತದೆ ಈ ಮಾರಿ ದುಡ್ಡು. DIG ಅವರು ಇವರು ಅಪಾಯಿಂಟ್ ಮಾಡ್ತಾರೆ. ದುಡ್ಡು ಎಲ್ಲಿಂದ ಬರ್ತೇನ್ರಿ? ಅವ್ನು ದುಡ್ಡು ಇಸ್ಕೊಂಡ್ಬಿಟ್ಟು ತಾನೆ ಊತಿದ್ದು, ಅವರ ಧರ್ಮಸ್ಥಳದಲ್ಲಿ ಊಟ ಮಾಡಿದ್ದು. ಆ ಬೋಳಿ ಮಗನಿಗೆ ಅವನು ಬೇರೆ ಈ ಸರ್ಕಾರದ ಬುದ್ಧಿ ಇಲ್ಲನ್ರಿ. ಓಕೆ ಓಕೆ, ಥ್ಯಾಂಕ್ ಯು. ಮತ್ತೊಬ್ರು ನೋಡಿ, ನಾನು ಆಗ್ಲೇ ಹೇಳಿದೆ, ಇದು ಕೇವಲ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅಂತ ಹೇಳಿ. ಮಹಾರಾಷ್ಟ್ರದಿಂದ ನಂದಾ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಂದಾ ಅವರೇ ನಮಸ್ಕಾರ. ತಾವು ಹೇಗ್ ನೋಡ್ತಾ ಇದ್ದೀರಿ ಹೊರ ರಾಜ್ಯದಲ್ಲಿ ಇದ್ದುಕೊಂಡು ಧರ್ಮಸ್ಥಳದ ಪ್ರಕರಣವನ್ನ? ಹಾ ಸರ್, ನಾನ್ ಹೇಳುದು, ನೀವು SIT ಮೇಲೆನೆ ಗೂಬೆ ಕೂರಿಸ್ತಾ ಇದ್ದೀರಲ್ಲ, ಸೌಜನ್ಯಕ್ಕೆ ಅನ್ಯಾಯ ಸರಿ ಮಾಡೋದ್ ಬೇಡ್ವಾ? ಹೇಳಿ ಹೇಳಿ.
ನೀವು SIT ಮೇಲೆನೆ ಹಾಗೆ ಹೀಗೆ ಹೇಳ್ತೀರಲ್ಲ, ಆದ್ರೆ ಸೌಜನ್ಯಗೆ ಆಗಿರೋ ಏನು ಅಲ್ವಾ? ಸೌಜನ್ಯಗೆ ನ್ಯಾಯ ಬೇಕಲ್ಲ. ಖಂಡಿತ. ನಂದ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ ಓಕೆ, ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ಟಿವಿ ನೋಡಿ ಯಾರು ಮಾತಾಡಬೇಡಿ, ಡಿಲೇ ಇರತ್ತೆ ನೋಡಿ. ವಕೀಲ್ರೆ ಅವ್ರು ಹೇಳ್ತಾ ಇದ್ರು, ಒಬ್ಬೊಬ್ರದ್ದು ಒಂದೊಂದು ಪ್ರಶ್ನೆ ಇತ್ತು. ಸೌಜನ್ಯ ವಿಚಾರ ಅದು ನ್ಯಾಯಾಲಯದ ಹಂತದಲ್ಲಿದೆ, ಮತ್ತೊಂದು ಮಗದೊಂದೆಲ್ಲವೂ ಕೂಡ ಆಗಿರೋದು, ಆನಂತರ ನ್ಯಾಯಾಲಯ ತೀರ್ಪು ಕೊಡ್ತು, ಮತ್ತೊಂದು ಮಗದೊಂದೆಲ್ಲ ವಿಚಾರ. ಈ ಒಬ್ರು ಹೇಳ್ತಾ ಇದ್ರು, ಆತ ಹಣ ತಗೊಂಡು ಅವ್ರು ಕೊಟ್ಟಂತ ಕೆಲಸವನ್ನ ನಿಷ್ಠೆಯಿಂದ ಮಾಡಿದ್ದಾನೆ, ಆತ ಇದರಲ್ಲಿ ಹೆಂಗೆ ಪಾಲುದಾರನಾಗ್ತಾನೆ. ಆದ್ರೆ ಆತನಿಗೆ ಯಾರು ನನಗೆ ಕೆಲಸ ವಹಿಸಿದ್ರು ಅನ್ನೋದನ್ನ ಹೇಳುವಂತ ಅವಕಾಶ ಇರುತ್ತೆ, ಅದನ್ನ ಹೇಳಬಹುದಿತ್ತು ಆತ. ಅದನ್ನ ಬಾಯಿ ಬಿಡಿಸಬೇಕಾದದ್ದು ಪೊಲೀಸರ ಕರ್ತವ್ಯ ಅಂತ. ಪೊಲೀಸರು ಅದನ್ನ ಮಾಡಿಲ್ಲ ಅನ್ನೋದು ಒಂದು ಪ್ರಶ್ನೆ. ಪೊಲೀಸರು ಮಾಡಿಲ್ಲ ಅಂತ ಹೇಳುವಂತದ್ದು ವಿಚಾರ ಇವಾಗ ನಮ್ಮ ಗಮನಕ್ಕೆ ಬರಲಿಲ್ಲ ಅಷ್ಟು ಬಿಟ್ರೆ, ಇಲ್ದಿದ್ರೆ ತನಿಖೆ ಮಾಡಿರ್ಬೋದು, ತನಿಖೆ ಆಗ್ತಿರ್ಬೋದು, ನಡೀತಿರ್ಬೋದು, ನಮಗೆ ಅದರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇಲ್ಲ. ಪ್ರೋಗ್ರೆಸ್ ಆಗಿ ಏನಾಗಿದೆ ತಿಳಿಸಬೇಕಾಗಿತ್ತು, ಅದನ್ನು ತಿಳಿಸುವಂತ ಒಂದು ಡ್ಯೂಟಿ ಇವರದ್ದಿತ್ತು, SIT ಅವರದ್ದು. ಎಲ್ಲರನ್ನೂ ಒಂದು ಏನ್ ನಡೀತಾ ಇದೆ ಅಂತ ಹೇಳೋ ವಿಚಾರದಲ್ಲಿ ನಾವೀಗ ಊಹಾಪೋಹಗಳನ್ನ ಕೇಳ್ಕೊಂಡು ನಾವು ಏನೋ ಕತೆ ಕಟ್ತಾ ಇದ್ವಿ. ಏನು ನಡೀತಾ ಇದೆ, ಈ ರೀತಿಯಾಗಿ ನಡೀತಾ ಇದೆ, ಈ ರೀತಿಯಾಗಿ ತನಿಖೆಯಲ್ಲಿ ಕಂಡು ಬಂದಿದೆ, ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂತ ಹೇಳುವಂತದ್ದರ ಅವಾಗವಾಗಿನ ಮಾಹಿತಿಯನ್ನು ನಮಗೆ ಕೊಡ್ತಾ ಇದ್ರೆ ಜನರಿಗೂ ಒಂದು ಸಂತೋಷ ಇರುತ್ತೆ. ಸಹಜವಾಗಿ ವಕೀಲರೇ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಇಷ್ಟೆಲ್ಲ ಹೇಳಿ 357 ಡೆಡ್ ಬಾಡಿಗಳನ್ನ ನಾನು ಹೂತಿದ್ದೀನಿ, ನಾನು ತಲೆಬುರುಡೆ ತಂದು ನಾನೇ ಹೂತಿರುವಂತ ಶವ ಇದು, ಈಗ ಹೀಗಿದೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತೇಳಿ ಆತ ಹೇಳಿ ಆದ ನಂತರವೂ ಕೂಡ ಆತ ರಾಜಾರೋಷವಾಗಿ ಓಡಾಡ್ತಿದ್ದಾಗ ನಮಗೆ ಸಹಜವಾಗಿ ಇಂತಹ ಪ್ರಶ್ನೆ ಬರೋದು ಸಹಜ. ಖಂಡಿತ ಖಂಡಿತ ಖಂಡಿತ. ಯಾಕೆ ಅವನ್ ಬಿಟ್ರು, ಹೌದು, ಅವನನ್ನ ಹಿಡಿದು ಆತನೇ ಕೇಂದ್ರ ಬಿಂದು ಈ ಪ್ರಕರಣದಲ್ಲಿ ಆಗಿರೋದ್ರಿಂದಾಗಿ ಆತನನ್ನ ವಿಚಾರಣೆ ಮಾಡಿದಾಗ ಇದು ಬಯಲಾಗತ್ತೆ, ಆತನನ್ನು ಬಾಯಿ ಬಿಡಿಸಬಹುದಾಗಿತ್ತು ಅಂತ. ಹೌದು ಹೌದು. ಅಲ್ಲ, ಇದರಲ್ಲಿ ಬೇರೆಯವರು ಯಾರೆಲ್ಲ ಇದ್ದಾರೆ, ಅದರ ಹಿಂದೆಗಡೆ ಯಾರೆಲ್ಲ ಇದ್ದಾರೆ ಅಂತ ಹೇಳುವ ಕತೆ ಇನ್ನೂ ನಮಗೆ ಕರೆಕ್ಟ್ ಆಗಿ ಸಿಗ್ಲಿಲ್ಲ. ಆದ್ರೆ ಒಂದಂತೂ ಸತ್ಯಾಂಶ ಏನು ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ, ಯಾರೋ ಒಂದು ಹೆಸರು ಮಾಡ್ಲಿಕ್ಕೋಸ್ಕರ ಅವನ ಯಾರೀಗ ಮಾಹಿತಿ ಕೊಡ್ತಾ ಇದ್ದಾನೆ ಅವನನ್ನು ಹಿಡ್ಕೊಂಡು ಅವನ ಮೂಲಕವಾಗಿ ಕೆಲವರು ಹೆಸರು ಮಾಡ್ಕೊಂಡು ಒಂದು ಏನು ಲೈಮ್ ಲೈಟ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಬರಕ್ ಪ್ರಯತ್ನ ಪಡೋದು ಕಾಣ್ತಾ ಇದೆ ನಮಗೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಅವರು ಅದನ್ನ ಹುಗಿದಂತಹ ಈ ಮೂಳೆಗಳು ಸಿಕ್ಕಿದ್ದು, ಬುರುಡೆಗಳು ಸಿಕ್ಕಿದ್ದು, ಅವನು ಮಾಡಿದಂತಹ ಸ್ಟೇಟ್ಮೆಂಟ್ಗಳು ಎಷ್ಟರವರೆಗೆ ಅದನ್ನ ಕಾನೂನು ರೀತಿಯಲ್ಲಿ ಆಗಿ ನಿಲ್ಲಿಸ್ಲಿಕ್ಕಾಗತ್ತೆ, ಒಂದು ಯಾರ ಮೇಲಾದ್ರೂ ಅಪವಾದವನ್ನ ಹೇಳ್ಬೋದು ಅನ್ನೋದು ಇನ್ನೂ ಕಾನೂನಿನಲ್ಲಿ ಅದೊಂದು ವಿಶ್ಲೇಷಣೆ ಮಾಡ್ತಾ ಇರುವಂತಹ ಒಂದು ಪ್ರಶ್ನೆ. ಮಾತಾಡೋಣ. ರಂಗನಾಥ್ ಅಂತ ಹೇಳಿ ಮತ್ತೊಬ್ರು ಕಾಲರ್ ಇದ್ದಾರೆ. ರಂಗನಾಥ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಳಿ ರಂಗನಾಥ್ ಅವರೇ, ತಮ್ಮ ಪ್ರಶ್ನೆ ಏನಿದೆ? ಧರ್ಮಸ್ಥಳದ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ತಾವು ಹೇಗೆ ನೋಡ್ತಾ ಇದ್ದೀರಿ? ಸರ್, ನಾವು ನೋಡ್ತಾ ಇದೀವಿ. ಭೀಮಾ ಅಂತ ಇವಾಗ ಬಂದಿದ್ದಾನಲ್ಲ ಅನಾಮಿಕ ವ್ಯಕ್ತಿ, ಹೌದು ಹೌದು, ಆ ವ್ಯಕ್ತಿ ಬಂದ್ಬಿಟ್ಟು ಅವನಿಗೆ ಹಿನ್ನೆಲೆ ಸಪೋರ್ಟ್ ಆಗಿ ಈಗ ಅವನು ಅವಿದ್ಯಾವಂತ ಅಂತ ಹೇಳ್ತಾರೆ. ಅವನು ಡೈರೆಕ್ಟ್ ಆಗಿ ಲಾಯರ್ ನ ಅಪಾಯಿಂಟ್ ಮಾಡ್ಕೊಂಡು ಕೋರ್ಟಿಗೆ ಬಂದು, ಕೋರ್ಟ್ ಅಲ್ಲಿ ಬಾಡಿ ತಗೊಂಡ್ಬಂದು ಅದು ತಲೆ ಬುಡ್ಡೆ ತಗೊಂಡ್ಬಂದು ತೋರಿಸ್ತಿದ್ದಾನೆ. ಅವನಿಗೆ ಇಷ್ಟು ವರ್ಷ ಪರಿಜ್ಞಾನ ಇಲ್ಲದ್ದು, ಇವಾಗ ಇವೆಲ್ಲ ಪರಿಜ್ಞಾನಗಳೇ ಯಾವ ತರ ಬಂದು, ಮತ್ತೆ ಇವನಿಗೆ 1 ವರ್ಷ ಅಲ್ಲ 1.5 ವರ್ಷದಿಂದ ಇವನಿಗೆ ಪೂರ್ತಿ ಎಲ್ಲಾ ಗಿರೀಶ್ ಮಟ್ಟಣ್ಣ ಆಗ್ಲಿ ಈ ತರ ವ್ಯಕ್ತಿಗಳು ಇವನಿಂದ ನಿಂತ್ಕೊಂಡು ವೀರೇಂದ್ರ ಹೆಗಡೆ ಅವ್ರನ್ನ ಸಿಗಿಸ್ಬೇಕಂತಂದ ಹೇಳಿ ಇವರು ಕರಾಮತ್ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಬಗ್ಗೆ ಕೆಟ್ಟ ಹೆಸರು ಬರ್ಲಿಕ್ಕೆ, ಅವ್ರನ್ನ ಸಿಗಾಕ್ಸಕ್ಕೆ ಇವರು ಒಂದು ಪ್ಲಾನ್ ಆಗಿ, ವೆಲ್ ಪ್ಲಾನ್ಡ್ ಆಗಿ ಇದು ಇಂಪ್ಲಿಮೆಂಟೇಷನ್ ಆಗಿರೋದು. ಇದ್ದಕ್ಕಿದ್ದಂಗೆ ಬಂದು ಅನಾಮಿಕ ವ್ಯಕ್ತಿ ಬಂದು ಪ್ರೆಸೆಂಟ್ ಆಗಿರೋದಲ್ಲ ಜನಗಳ ಮುಂದೆ. ಎಲ್ಲಾ ಜನಗಳು ಇವನ್ ಹಿಂದ್ಗಡೆ ಬ್ಯಾಕ್ ಸಪೋರ್ಟಿವ್ ಆಗಿ ನಿಂತು ವೀರೇಂದ್ರ ಹೆಗಡೆ ಅವರಿಗೆ ಸುಳ್ಳು ಸೃಷ್ಟಿ ಇವನ್ನೆಲ್ಲ ದಾಖಲಾತಿಗಳನ್ನ ರೆಡಿ ಮಾಡಿ ಇವಾಗ ಅವನು ಕೋರ್ಟಿಗೆ ಹೋಗಿ ಈ ತರ ಬಂದಿರುತ್ತಾರೆ. ಇದು ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ರಂಗನಾಥ್ ಅವರೇ. ನೋಡಿ, ಇದು ಒಂದು ಆಯಾಮ ವಕೀಲ್ರೆ. ಇವ್ರು ಹೇಳ್ದಂಗೆ ಜನರಿಗೆ ಈ ರೀತಿ ಒಂದು ಅನುಮಾನ ಇದೆ, ಈತನಿಗೆ ಯಾರೋ ಒಂದು ಫಂಡ್ ಮಾಡಿದ್ದಾರೆ, ಈತ ಯಾರನ್ನೂ ಸಿಲುಕಿಸೋದಕ್ಕೆ ಬಂದಿದ್ದಾನೆ. ಹಾಗಾದ್ರೆ ಆತನ ಮುಂದೆ ಏನೇನು ಅವಕಾಶಗಳಿದೆ ವಕೀಲ್ರೆ, ಉದಯ್ ಅವರೇ? ಆತ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಆತ ನಿಜವಾಗ್ಲೂ ಕೂಡ ಪಾಪ ಪ್ರಜ್ಞೆ ಕಾಡಿ ನ್ಯಾಯ ಒದಗಿಸಬೇಕು ಅನ್ನೋದಾದ್ರೆ ಆತನ ಮುಂದೆ ಇರುವಂತ ಸಾಧ್ಯತೆಗಳು ಏನು? ಅಲ್ಲ, ಅವನ ಉದ್ದೇಶ ನ್ಯಾಯ ಒದಗಿಸ್ಲಿಕ್ಕೆಲ್ಲ ಇರುವಂತದ್ದು. ಅವನು ಹೇಳುವಂತ ವಿಚಾರ ಏನು, ಅನ್ಯಾಯವನ್ನು ನಾನು ಹೊರಗಾಕ್ತೇನೆ ಅಂತ ಹೇಳುವಂತ ಒಂದು ವಿಚಾರ ಕಾಣ್ತಾ ಇದೆ ಅದರಲ್ಲಿ. ಆದ್ರೆ ಅವನು ಎಷ್ಟರ ಮಟ್ಟಿಗೆ ಸಮರ್ಥಿಸಿಕೊಳ್ತಾನೆ, ಈಗ ಇವ್ರು ಹೇಳಿದಾಗ, ರಂಗನಾಥ್ ಅವರು ಹೇಳಿದಾಗೆ, ಅದರಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರಿದ್ದಾರೆ ಅವನನ್ನ ಖಂಡಿತವಾಗಿ ಯಾರು
ಅವನಿಗೆ ಕೊಡುವಂತಹ ಫಂಡಿಂಗು, ಅವನಿಗೆ ಸಪೋರ್ಟು, ಈ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂತಹ ಈ ರೀತಿಯ ನಾವು ಏನು ಯೂಟ್ಯೂಬ್ಸ್ ಅಂತ ಹೇಳ್ತೀವಿ, ಆ ಕಾರ್ಯಕ್ರಮಗಳನ್ನ ಒಂದು ರೇಟಿಂಗ್ ಜಾಸ್ತಿ ಮಾಡೋದಕ್ಕೋಸ್ಕರ ಅಥವಾ ವ್ಯೂವರ್ಶಿಪ್ ಜಾಸ್ತಿ ಮಾಡೋದಕ್ಕೋಸ್ಕರ ಎಷ್ಟು ಜನ ಅದ್ರ ಬಗ್ಗೆ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂ ಒಂದು ಯಾರು ತನಿಖೆ ಮಾಡ್ತಾ ಇಲ್ಲ. ಅದನ್ನ SIT ಅವರು ಅವನ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಈ ಮೂಳೆಗಳು ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾವೆ ಬಿಟ್ರೆ, ಅವನು ಯಾರ ಜೊತೆಗೆ ಬಂದವನು, ಅವನಿಗೆ ಸಪೋರ್ಟ್ ಯಾರಿದ್ದಾರೆ ಅದರ ಬಗ್ಗೆ ತನಿಖೆ ಮಾಡಿದ್ರೆ ಹೆಚ್ಚಿನ ಅಂಶ ನಮಗೆ ಮಾಹಿತಿ ಸಿಕ್ಕಿತ್ತು. ಯಾರದನ್ನ ನಿಜವಾಗ್ಲೂ ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರ, ಅಲ್ಲಿ ಧರ್ಮಸ್ಥಳವನ್ನು ಈ ದೇವಸ್ಥಾನವನ್ನು ನಡೆಸುವವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರ, ಅಲ್ಲ ಏನೋ ಒಂದು